ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ಚರಂ. ಓಂ ಶಂ ಶನೇಶ್ಚರಾಯ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮಕರ ರಾಶಿ ಅಥವಾ ಹಾಗೂ ಕುಂಭರಾಶಿಯಲ್ಲಿರ್ತಕ್ಕಂಥ ಜನಗಳು, ನೀವು ಮಕರ ರಾಶಿ ಶನಿ ರಾಶಿ ಅಂದರೆ ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಾ, ಅಥವಾ ಮಕರ ರಾಶಿ ಮಕರ ಲಗ್ನ ಅಥವಾ ಕುಂಭರಾಶಿ ಕುಂಭ ಲಗ್ನದಲ್ಲಿ ನೀವು ವ್ಯಕ್ತಿಗಳಾಗಿದ್ದಲ್ಲಿ ಖಂಡಿತವಾಗಿ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ. ಮ್ಯಾಕ್ಸಿಮಮ್ ನಾನು ಬಾರಿ ಹೇಳ್ತಾ ಬಂದಿದ್ದೇನೆ, ನಮಗೆ ಭಾಳ ಮುಖ್ಯವಾಗಿ ಮಕರ ರಾಶಿ ಹಾಗೆ ಕುಂಭರಾಶಿಯವರಿಗೆ ಶನಿಯ ಆಧಿಪತ್ಯ. ಒಂದು ಸಾರಿ ಅವರು ಹಠವನ್ನು ಮಾಡಿದ್ರೆ ಖಂಡಿತವಾಗಿ ಇನ್ನು ಜೀವನ ಪರ್ಯಂತ ಅವರು ಹಠವನ್ನು ಸಾಧಿಸ್ತಕ್ಕಂಥವರಾಗಿರ್ತಾರೆ. ಇದು ಮಕರ ರಾಶಿ ಶನಿಯ ರಾಶಿಯ ಅಂದರೆ ಕುಂಭರಾಶಿಯವರ ತತ್ವ. ಸತ್ಯವಾಗಲೂ ಒಬ್ಬ ಮನುಷ್ಯನನ್ನು ಅವನು ಬೇಡ ಅಂದರೆ ಮುಗೀತು ಅವ್ರ ಕತೆ. ಅಷ್ಟು ಹಠದ ಸ್ವಭಾವ ಇರ್ತದೆ, ಅಷ್ಟೇ ಪೊಸೆಸಿವ್ನೆಸ್ಸು ಕೂಡ ಇರ್ತದೆ. ಇದಷ್ಟೇ ಸತ್ಯ, ಬರೆದಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವಾದರೂ ಎಷ್ಟು ಮೌನಿಗಳಾಗಿರ್ತಾರೋ ಮಕರ ರಾಶಿ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರೂ ಎದುರು ಹಾಕೋಬೇಡಿ. ಅಷ್ಟೇ ಡೇಂಜರಸ್ ಪರ್ಸನ್ಸು ಕೂಡ, ಅಷ್ಟೇ ಪ್ರಾಣವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಕೂಡ. ಇದು ಸತ್ಯ. ಯಾಕೆಂದರೆ ಶನಿಯ ತತ್ವ ಇರೋದ್ರಿಂದ ಅನ್ಯಾಯವನ್ನು ಸಹಿಸೋದಿಲ್ಲ. ಯಾವಾಗ ಇದೇ ಥರದ ವ್ಯಕ್ತಿಗಳಾಗಿರ್ತಾರೆ ಗುರುಗಳೇ, ಖಂಡಿತವಾಗಿ ನಮ್ಮ ಸ್ನೇಹಿತರ ಮಕರ ರಾಶಿಯಲ್ಲಿದ್ದಾನೆ ಗುರುಗಳೇ, ತುಂಬ ಕೆಟ್ಟವನು ಗುರುಗಳೇ. ಅಫ್ಕೋರ್ಸ್ ಇದು ಆ ಲಗ್ನಾಧಿಪತಿಯ ತತ್ವ, ಹೀಗೇ ಇರಬೇಕು ಅಂತ ಇಲ್ಲ. ಬಟ್ ಈ ವ್ಯತಿರಿಕ್ತವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಗುಡ್ ಆರ್ ಬ್ಯಾಡ್ ಎರಡೂ ಕೊಡ್ಬೋದು. ತುಂಬ ಪೊಸೆಸಿವ್ನೆಸ್ ಕೊಡ್ಬೋದು, ತುಂಬ ಪ್ರೀತಿ ಕೊಡ್ಬೋದು, ತುಂಬ ನಂಬಿಕೆ ಕೊಡ್ಬೋದು, ಅಪನಂಬಿಕೆ ಕೊಡ್ಬೋದು, ಹಣಕಾಸಿನ ವಿಭಾಗ, ಕೆಲಸದ ವಿಭಾಗ, ಯಾವುದೇ ವಿಚಾರಗಳಾಗಿರ್ಬೋದು. ಬಟ್ ಒನ್ ಥಿಂಗ್, ಇವೆರಡು ಕೂಡ ಶನಿಯ ತತ್ವ ಆಗಿರೋದ್ರಿಂದ ಇವೆರಡು ರಾಶಿಗಳು ಶನಿಯ ಆಡಳಿತವಾಗಿರ್ತಕ್ಕಂಥ ರಾಶಿಗಳು. ನಿಮ್ಮ ರಾಶಿ ಅಧಿಪತಿ ಬಲವಾಗಿದ್ದಾನ ನೋಡ್ಕೋಬೇಕು. ಯಾವ ಸ್ಥಾನದಲ್ಲಿದ್ದಾನೆ, ಉಚ್ಚದಲ್ಲಿದ್ದಾನೋ, ನೀಚಲದಲ್ಲಿದ್ದಾನೋ, ಶತ್ರು ರಾಶಿಯಲ್ಲಿದ್ದಾನೋ, ಯಾವಾಗ ಶನಿ ಕಷ್ಟಕ್ಕೆ ಕಾರಕ. ಇವತ್ತಿನ ಒಂದು ಟ್ರೆಂಡಿಂಗ್ ಸಮಸ್ಯೆ ಬಂತು ಶನಿ, 100% ಸಮಸ್ಯೆ ಬಂತು ಶನಿ 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 ಶನಿ. ಎಲ್ಲರ ಬಾಯಲ್ಲೂ ಶನಿ 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 ಶನಿ. ಕೆಟ್ಟವನು ಆಗಿದ್ದವನು ಅಂದರೆ ಒಳ್ಳೆಯವನಾಗಿದ್ದನ್ನು ಕೆಟ್ಟವನು ಮಾಡ್ಕೊಳ್ಳೋದೆ ನಾವು. ಯೂಶಲಿ ಶನಿಯ ತತ್ವ ಭಾಳ ಮುಖ್ಯವಾಗಿ ಜೀವನದಲ್ಲಿ ಗುರುವಿಗಿನ್ನ ಪಾಠವನ್ನು ಕಲಿಸ್ತಕ್ಕಂಥವನು ಶನಿದೇವ, ಶನಿಗ್ರಹ. ನಿಮ್ಮ ಜೀವನವನ್ನು ನಜ್ಜು ಗುಜ್ಜಾಗಿ ಮಾಡಿ ಹೆಂಗೆ ಬದುಕಬೇಕು, ಯಾರು ಮೋಸಗಾರರು, ಯಾರು ಕಳ್ಳನ ಮಕ್ಕಳು, ಇವೆಲ್ಲವನ್ನು ತಿಳಿಸ್ತಕ್ಕಂಥದ್ದೇ ಶನಿಯ ತತ್ವ. ಅಂಥವರನ್ನು ನಾವಿವತ್ತು ನಿಂದನೆಯನ್ನು ಮಾಡ್ತೀವಿ. ಯಾರಾದರೂ ಬೈಕೊಳ್ತಾರೆ, ರಾಹುನು ಬೈಕೊಳ್ಳೋದು ಕಷ್ಟ. ಏನನ ಮಾತಾಡು, ಶನಿ ಎಗ್ಲಾರಪ್ಪ ಅವನಿಗೆ, ಅದಕ್ಕೆ ಹಾಳಾಗೋದ. ಬಟ್ ಅವನ ಜೀವನ ಉದ್ಧಾರ ಮಾಡಲಿಕ್ಕೋಸ್ಕರ ಬಂದಿದ್ದಾನೆ. ಅವನು ಆಹ್ವಾನವನ್ನು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನೋಬಡಿ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಕಷ್ಟಗಳಿದ್ದೇ ಇರುತ್ತೆ. ಇದು ಶತಸಿದ್ಧ. ಆನೆಗೆ ಆನೆ ಕಷ್ಟ, ಇರುವೆಗೆ ಇರುವೆ ಕಷ್ಟ, ಅಷ್ಟಿಲ್ಲದಲೇ ದೊಡ್ಡವರು ಹೇಳೋದಿಲ್ಲ. ಬಟ್ ಒನ್ ಥಿಂಗ್, ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತಕ್ಕಂಥದ್ದು ಶನಿಯ ಶುಭತ್ವ ಹೇಗೆ ಮಾಡ್ಕೊಳ್ಳೋದು, ಅಶುಭವತ್ವವಿದ್ದಾಗ ಅದನ್ನು ಹೇಗೆ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋದು. ಸಿಂಪಲ್ ರೆಮಿಡೀಸ್. ಯಾರು ಮಕರ ರಾಶಿ ಹಾಗೆ ಕುಂಭರಾಶಿಯವರಿದ್ದಾರೋ ಈ ವಿಡಿಯೋವನ್ನು ಮಿಸ್ ಮಾಡಿಕೊಳ್ಳಿಬೇಡಿ. ನಿಮಗೆ ಶುಭತ್ವವಿದ್ದರೆ ಶನಿ ಜಾತಕದಲ್ಲಿ ನೋಡ್ಕೋಬೇಕು. ಶುಭತ್ವವಿದ್ಯಾ ಇಂದ್ರನೀಲ ಮಣಿಯನ್ನು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಲಗೈ ಮಧ್ಯದ ಬೆರಳಿಗೆ. ಓಂ ಶಂ ಶನೇಶ್ಚರಾಯ ನಮಃ. ಶನಿವಾರಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ. ಶನಿಯ ಓರ, ಶನಿಯ ನಕ್ಷತ್ರದಲ್ಲಿ ಧಾರಣೆಯನ್ನು ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರ ಭಾದ್ರಪದ ನಕ್ಷತ್ರಗಳಲ್ಲಿ. ಹಾಗೆ ಕಪ್ಪು ವಸ್ತ್ರ ಅಥವಾ ನೀಲಿ ವಸ್ತ್ರ ಹೆಚ್ಚು ಧಾರಣೆ, ಮನೆಯಲ್ಲಿ ನೀಲಿ ಕರ್ಟನ್ಸ್, ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ 100% ಸ್ವಲ್ಪ ಶನಿಯನ್ನು ವೃದ್ಧಿ ಮಾಡುತ್ತೆ. ಶನಿಗ್ರಹ ವೃದ್ಧಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಏನಾದರೂ ನೀವು ವ್ಯಾಪಾರಸ್ಥರಾಗಿದ್ದಲ್ಲಿ ಶನಿಯ ಓರ, ಶನಿಯ ನಕ್ಷತ್ರ, ಶನಿವಾರ ಇದನ್ನು ನೆಟ್ಬಿಟ್ಕೊಳ್ಳಿ.
200% ದೀರ್ಘಕಾಲವಾಗಿರತಕ್ಕಂಥ ಲಾಭವನ್ನು ಕೊಡುತ್ತೆ. ಕೆಲವರು ಗುರುಗಳೇ ಶನಿವಾರ ತಪ್ಪಾಗುತ್ತೆ, ನಿಮಗೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನ? 200% ಆ ನಕ್ಷತ್ರಗಳಲ್ಲಿ ಮಾಡಿಕೊಳ್ಳಿ, ಅಥವಾ ಶನಿವಾರಗಳಂದು ಮಾಡಿಕೊಳ್ಳಿ, ಅಥವಾ ಶನಿಯ ಓರಗಳಂದು ಮಾಡಿಕೊಳ್ಳಿ. ರಾತ್ರಿಯ ಸಮಯದಲ್ಲಿ ಪ್ರಾರಂಭವನ್ನು ಮಾಡಿ. 200% 100% ಸಕ್ಸಸ್ ರೇಟ್ ಸಿಗುತ್ತೆ. ಇದು ನಾಲೆಡ್ಜ್ ಆಫ್ ಅಸ್ಟ್ರಾಲಜಿ. ಹಾಗೆ ಲೋಹದ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆ, 7 ಕಪ್ಪು ಉದ್ದಿನ ಕಾಳು, 1 ಕರಿಮೆಣಸು, 7 ಕಪ್ಪು ಕಡಲೆಕಾಳು, ಕಲ್ಲಿದ್ದಲು 1 ತುಂಡು, 1 ಚರ್ಮದ ತುಂಡು ಯಾವುದಾದ್ರೂ ಆಗಿರ್ಬೋದು. ಇವೆಲ್ಲವನ್ನು ನೀಲಿ ವರ್ಣದ ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ನಿಮ್ಮ ಮನೆಯಲ್ಲಿ ಅದನ್ನು ಹೂತಾಕಬೇಕು. ಶನಿ ಚೆನ್ನಾಗಿದ್ದರೆ, ಶನಿಗೆ ಶುಭ ವೃದ್ಧಿಗೋಸ್ಕರ ಇನ್ನಷ್ಟು ಶುಭತ್ವ ಆಗ್ತಕ್ಕಂಥದ್ದು ಇರುತ್ತೆ. ಪಶ್ಚಿಮದಲ್ಲಿ ಹೂತಾಕಿ. 200% ಇವೆ ದ ಬೆಸ್ಟ್ ರೆಮಿಡೀಸ್ ಕೂಡ. ಹಾಗೆ ಇಷ್ಟದೇವತೆ, ನಿಮ್ಮ ಯಾವುದು ಇಷ್ಟದೇವತೆ ಆಗಿರ್ತಕ್ಕಂಥದ್ದನ್ನು ಯಾವುದಾದ್ರೂ ಲೋಹದಿಂದ, ಪಂಚಲೋಹದಿಂದ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ನೀಲಿಯ ಬಣ್ಣವನ್ನು ಹೊಡಿಬೇಕು, ಅಥವಾ ಕಪ್ಪು ಬಣ್ಣದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಇಷ್ಟದೇವತೆ ಪ್ರತಿಮೆಯನ್ನು ಶನಿವಾರಗಳೊಂದು, ಶನಿಯ ಓರದೊಂದು ಮನೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಭಾಳ ಮುಖ್ಯವಾಗ್ತದೆ. ಹಾಗೆ ಶನಿವಾರ, ಶನಿಯ ಓರದೊಂದು ನಿಮ್ಮ ಹಣೆಯ ಮೇಲೆ ಸಾಸಿವೆ ಎಣ್ಣೆಯನ್ನು ಲೇಪನವನ್ನು ಮಾಡಿಕೊಳ್ಳಿ. 100% ಇಸ್ ವೆರಿ ಗುಡ್ ಐಡಿಯಾ. ಹಾಗೆ ಸಾಧ್ಯವಾದರೆ ರೈತರಾಗಿದ್ದರೆ ಶನಿವಾರ ಅಥವಾ ಶನಿ ನಕ್ಷತ್ರದಲ್ಲಿ ಎಮ್ಮೆಯನ್ನು ಖರೀದಿ ಮಾಡಿ. ಇದು 100% ಇನ್ನು ಶುಭವತ್ವಾಗುತ್ತೆ. ಹಾಗೆ ನಿಮ್ಮ ಇಷ್ಟದೇವತೆ ಅಥವಾ ನಿಮ್ಮ ಕುಲದೇವತೆ ನಿಮ್ಮ ಮನೆಯಲ್ಲಿ 7 ಶನಿವಾರಗಳ ಕಾಲ ಆ ಒಂದು ಕೋಣೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಉರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶುಭತ್ವವನ್ನು ಕೊಟ್ಬಿಡುತ್ತೆ. ಹಾಗೆ ನೀಲಿ ವರ್ಣದ ಒಂದು ಸೀಸೆಯಲ್ಲಿ, ಗ್ಲಾಸಿನ ಸೀಸೆಯಲ್ಲಿ 7 ದಿನ ಅದನ್ನು ಬಿಸಿಲಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ನಾನ ಮಾಡ್ತಕ್ಕಂಥ ನೀರಿಗೆ 27 ದಿನಗಳು ನೀರನ್ನು ಹಾಕಿ ಸ್ನಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶನಿಯ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಸಾಧ್ಯವಾದಷ್ಟು ಸ್ಟೀಲ್ ಪಾತ್ರೆಗಳನ್ನು ಉಪಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆ ನೀವು ಯಾವುದಾದ್ರೂ ಲೋಹ ಅಥವಾ ಸ್ಟೀಲ್ ಆಗಿರ್ತಕ್ಕಂಥ ಒಂದು ಶನಿಯ ಉಂಗುರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ನೀವು ಏನಾದರೂ ಶನಿ ಚೆನ್ನಾಗಿದ್ದಂಥ ಪಾತ್ರದಲ್ಲಿ ಸ್ಟೀಲ್ ಕಡಗವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಎಡಗೈಗೆ ವಿಷ್ಣುವರ್ಧನ ಹಾಕ್ಕೊಂಡಿದ್ದಲ್ವ, ಮ್ಯಾಕ್ಸಿಮಮ್ ನಿಮಗೆ ಹೆಸರು ಕೇರುತ್ತೆ, ಪ್ರತಿಷ್ಠೆ ಲಭ್ಯವಾಗ್ತದೆ. ಹಾಗೆ ಅಶುಭತ್ವವಿದ್ದಾನೆ ಶನಿ ಗುರುಗಳೇ ಎಂದಾಗ, ನಮ್ಮಲ್ಲಿ ಕೆಟ್ಟನಾಗಿದ್ದಾನೆ, ನೀಚ ಶನಿ ಇದ್ದಾನೆ. ಹಾಗೆ ಈಗ ನಮ್ಮ ಎಲ್ಲ ಮಾಧ್ಯಮದವರು ಗುರುಗಳು ಪಂಚಮ ಶನಿ, ಷಷ್ಠ ಶನಿ, ಅಷ್ಟಮ ಶನಿ, ಹಾಗೆ 7.5 ಶನಿ, ಈ ಎಕ್ಸೆಟ್ರಾ 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 ಎಲ್ಲ ಹೇಳ್ತಾ ಇದ್ದೇವೆ. ಪಂಚಮ, ಅಷ್ಟಮ, ದ್ವಾದಶ ಎಲ್ಲದಕ್ಕೂ ಒಂದು ಶನಿ ಕಾರಣ ಇದ್ದೇ ಇರ್ತದೆ. ಆಮೇಲಿಂದ ಅದು 7.5 7.5 ವರ್ಷ ಅವನಿನ್ನೇನು 2 ಸತಿ 3 ಸತಿ ಬಂತು ಅಂದರೆ ಅವನು ನಮೋ ವೆಂಕಟೇಶ, ಇವೆಲ್ಲವನ್ನು ಹೇಳ್ತಲೇ ಇರ್ತೀವಿ. ಬಟ್ ಅಫ್ಕೋರ್ಸ್ ಆಯಾ ಒಂದು ನಕ್ಷತ್ರಗಳು, ಆಯಾ ಒಂದು ದಶಾಭುಕ್ತಿಗಳು, ಆ ಕಾಲದ ಸಮಸ್ಯೆಗಳನ್ನು ನೋಡಿ ನಿರ್ಣಯ ಮಾಡಬೇಕಾಗುತ್ತೆ. ಡೋಂಟ್ ಗೋ ಲೈಕ್ ದಿಸ್. ಈ ಥರದಕ್ಕೆಲ್ಲ ಹೋಗಲೇಬೇಡಿ. ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ, ಪಂಚಮ ಶನಿ ಕಾಟ ಇದ್ದಪ್ಪ, ಮಕ್ಕಳಾಗ್ತಿಲ್ಲ, ನಾನಾ ಕಷ್ಟಗಳು, ಸಂಕಷ್ಟಗಳು ಬರ್ತಾ ಇದೆ. ನೆವರ್. ಶನಿ ಈಸ್ ಅ ಸೋ ಗುಡ್ ಪ್ಲ್ಯಾನೆಟ್. 100% ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ನಾವು ಎದುರಿಸಿ ಏನು ಮಾಡ್ತಕ್ಕಂಥದ್ದಿಲ್ಲ. ಇಲ್ಲಿ ಇರ್ತಕ್ಕಂಥ ಗ್ರಹಗಳು ಎಲ್ಲವೂ ಕೆಟ್ಟವು, ಇರ್ತಕ್ಕಂಥ ಗ್ರಹಗಳು ಎಲ್ಲವೂ ಒಳ್ಳೆಯವು ಕೂಡ. ಆಯಾ ಕ್ಷೇತ್ರ ಫಲದ ಆಧಾರದ ಮೇಲೆ ನೋಡ್ಕೋಬೇಕು. ನಿಮಗೆ ಶನಿ ಅಶುಭತ್ವವಿದ್ದಾಗ ಸಾಧ್ಯವಾದರೆ ನೀವು ಶನಿವಾರಗಳಂದು ಶನಿಯ ಯಂತ್ರವನ್ನು ಧಾರಣೆಯನ್ನು ಮಾಡಿಕೊಳ್ಳಿ. ಶನಿಯ ಓರದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ. ಹಾಗೆ ಆದಷ್ಟು ಕೂಡ ಎಳ್ಳನ್ನು ದಾನ ಮಾಡಿ, ಕಪ್ಪು ವಸ್ತ್ರಗಳನ್ನು ದಾನ ಮಾಡಿ, ನೀಲಿ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಅನಾಥಾಶ್ರಮಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ. ಯಾವಾಗಾದರೂ ಒಮ್ಮೊಮ್ಮೆ ವರ್ಷಕ್ಕೆ 2, 3 ಸಾರಿ, 4 ಸಾರಿ ನೀವು ಯಾವಾಗ ಅಶುಭತ್ವ ಇದೆಯೋ ಅದು ನಿಮಗೆ ಶುಭತ್ವವಾಗಿ ಪರಿಣಾಮವನ್ನು ಬಿಡುತ್ತೆ, ಕೆಟ್ಟದ್ದನ್ನು ದೂರ ಮಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಕೂಡ ಕಪ್ಪು ವರ್ಣದ ನಾಯಿಗಳು ಅಥವಾ ಏನಾದರೂ ಎಮ್ಮೆ ಸಾಕ್ತಿದ್ದೀರಾ ಆದಷ್ಟು ಕೂಡ ಇದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. 7 ಶನಿವಾರ
ಎಕ್ಕದ ಗಿಡದ ಮೇಲೆ 7 ಮೊಳೆಗಳನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಕಬ್ಬಿಣದ ಮೊಳೆಗಳನ್ನು ಅರ್ಪಣೆಯನ್ನು ಮಾಡಿ ಒಡಿಬೇಡಿ, ಅರ್ಪಣೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನೋಡಿ, ಒಂದು ಲೋಹದ ತಟ್ಟೆ ಅಥವಾ ಪಾತ್ರೆಯಲ್ಲಿ ನೋಡಿ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾವುದಾದ್ರೂ ಎಣ್ಣೆ, ಸಾಸಿವೆ ಎಣ್ಣೆ ಯಾವುದಾದ್ರೂ ಆಗಿರ್ಬೋದು, ಅಥವಾ ಎಳ್ಳೆಣ್ಣೆ, ಲೋಹದ ಪಾತ್ರೆ ಅಥವಾ ಯಾವುದಾದ್ರೂ ಒಂದು ತಟ್ಟೆ ಆದರೂ ಆಗಿರಬೇಕು. ನೀವೇನು ಮಾಡಬೇಕು, ಅದರಲ್ಲಿ ಮುಖವನ್ನು ನೋಡ್ಕೋಬೇಕು. ಈ ಥರ ಮುಖವನ್ನು ನೋಡಿಕೊಂಡು ಶನಿವಾರಗಳಂದು ಎಕ್ಕದ ಗಿಡಕ್ಕೆ 5 ಶನಿವಾರ ಅದನ್ನು ಹಾಕ್ತಾ ಬರಬೇಕು. 5 ಶನಿವಾರ ಎಣ್ಣೆ ತಗೊಳ್ಳೋದು, ಎಣ್ಣೆಯನ್ನು ಮುಖದಲ್ಲಿ ನೋಡ್ಕೊಳ್ಳಿ, ಸಾಸಿವೆ ಎಣ್ಣೆ ಆದರೂ ಪರವಾಗಿಲ್ಲ, ಎಳ್ಳೆಣ್ಣೆ ಆದರೂ ಪರವಾಗಿಲ್ಲ, ಅದನ್ನು ನೋಡಿಕೊಂಡು ಹಾಗೆ ಇಟ್ಟು ಪ್ರತಿ ಶನಿವಾರ ಹಾಕಬೇಕು. ಕೊನೆಯಲ್ಲಿ ಆ ಪಾತ್ರೆಯನ್ನು ಎಕ್ಕದ ಗಿಡಕ್ಕೆ ಎಣ್ಣೆ ಪ್ಲಸ್ ಪಾತ್ರೆಯನ್ನು ಅಲ್ಲೇ ಬಿಟ್ಟುಬಿಟ್ಟು ಬನ್ನಿ. ಇದು ಶನಿ ಅಶುಭತ್ವವನ್ನು ದೂರ ಮಾಡ್ತದೆ. ಹಾಗೆ 7 ಶನಿವಾರಗಳಂದು ಭೋಜನವನ್ನು ಸ್ವೀಕರಿಸಾದ ನಂತರ ಕಾಗೆಗಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. 7 ಬಾದಾಮಿ, ಹಾಗೆ ಉದ್ದು, ಕರಿ ಉದ್ದು, ಕಪ್ಪು ಉದ್ದನ್ನು ನಿಮ್ಮ ಯಾವುದಾದ್ರೂ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಆಗಿದ್ದಾಗೆ ದಾನವನ್ನು ಶನಿವಾರಗಳಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಕಪ್ಪು ಉದ್ದಿನ ಕಾಳು, 1 ಕರಿಮೆಣಸು, 7 ಕೆಂಪು ಕಡಲೆಕಾಳು, ಇದು ಭಾಳ ಮುಖ್ಯ, ಕಲ್ಲಿದ್ದಲಿನ 1 ತುಂಡು, 1 ಚರ್ಮದ 1 ತುಂಡು, ಇವೆಲ್ಲವನ್ನು ನೀಲಿ ವಸ್ತ್ರದಲ್ಲಿ ಹಾಕಿ ಶನಿಯ ವಾರ ಅಥವಾ ಶನಿಯ ಓರ ಅಥವಾ ಶನಿಯ ನಕ್ಷತ್ರ ಇರತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಅತ್ಯಂತ ಪವರ್ಫುಲ್ಲಾಗಿ ನಿಮಗೆ ಶನಿಯ ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ಶನಿವಾರ ಅಥವಾ ಶನಿಯ ಓರದಲ್ಲಿ ನೀವೇನಾದರೂ ಅನುಕೂಲಸ್ಥರಾಗಿದ್ದರೆ 1 ಕಪ್ಪು ಎಮ್ಮೆಯನ್ನು ದಾನವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಯಾವುದೇ ಕಾರಣಕ್ಕೂ ಶನಿ ಸಮಸ್ಯೆ ಇದೆ ಎಂದಾಗ ನೀವು ಶನಿಯ ನಕ್ಷತ್ರದಲ್ಲಿ ಶನಿವಾರಗಳಂದು ಯಾವುದೇ ಶುಭ ಕಾರ್ಯಗಳು ಅಥವಾ ಮನೆಯನ್ನು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ನಿಷಿದ್ಧ. ಅಲ್ಲಿ ನಿಮಗೆ ಸಮಸ್ಯೆ ಬಂದ್ಬಿಡ್ತದೆ. ಸಾಧ್ಯವಾದಷ್ಟು ಏನಾದರೂ ನಿಮಗೆ ಅಲ್ಲಿ ಹತ್ತಿರದಲ್ಲಿ ಏನಾದರೂ ನಿಮಗೆ ಕೊಡಬೇಕು ಅನ್ನಿಸಿದ್ರೆ ಶನಿವಾರಗಳಂದು, ಶನಿಯ ಓರಗಳಂದು ಕಟ್ಟಿಗೆಯನ್ನು ನೀವು ಸ್ಮಶಾನಕ್ಕೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಈಗೆಲ್ಲ ಆಲ್ರೆಡಿ ಕರೆಂಟು ಬಂದ್ಬಿಟ್ಟಿದೆ, ಅಫ್ಕೋರ್ಸ್ ಅದು ಕಷ್ಟ, ಆದರೆ ಮಾಡ್ಬೋದು. ನೋಡಿ, ಯಾವುದಾದ್ರೂ ಮದುವೆಗೆ ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್. ಮದುವೆಗೆ ನಿಮಗೆ ಕೊಡಬೇಕು ಅನಿಸಿದ್ರೆ, ಶನಿ ಕೆಟ್ಟವನಾಗಿದ್ದಾನೆ ಜಾತಕದಲ್ಲಿ ಅಂದರೆ, ಅನುಕೂಲಸ್ಥರಾಗಿದ್ದರೆ ಇಂಧನಕ್ಕೋಸ್ಕರ ನೀವು ಹಣವನ್ನು ದಾನ ಮಾಡಿ. ತುಂಬಿಸಿ ಇಂಧನ, 100% ವೆರಿ ಗುಡ್. ಇಟ್ಸ್ ಅ ವೆರಿ ಸಿಂಪಲ್ ಮೆಥಡ್, ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ರೆಮಿಡೀಸ್. 7 ಶನಿವಾರ ಕಪ್ಪು ಉದ್ದನ್ನು ಬೀಸಿ ಉಂಡೆಯನ್ನು ಮಾಡಿಕೊಳ್ಳಿ. ಉಂಡೆ ಮಾಡಿಕೊಂಡು ಆ ಮೀನುಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು 7 ಶನಿವಾರಗಳನ್ನು ಮಾಡ್ಕೊಳ್ಳಿ. ಅಂದರೆ ಉದ್ದನ್ನು ಬೀಸಬೇಕು, ಉಂಡೆ ಮಾಡ್ಕೋಬೇಕು. ಆ ಉದ್ದಿನ ಒಂದು ಕಾಳಿನ ಉಂಡೆಯನ್ನು ನೀವು ನೀರಲ್ಲಿ ಮೀರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಾಧ್ಯವಾದಷ್ಟು ಕೂಡ ನೀವು ಇನ್ನೊಂದು ಸರಳವಾಗಿರ್ತಕ್ಕಂಥ ವಿಧಾನ, ಯಾರಾದರೂ ಆವಾಡಿಗ ಅವ್ರಿಗೆ ಸಾಧ್ಯವಾದಷ್ಟು ಅವರಿಗೆ ಆಹಾರ ವ್ಯವಸ್ಥೆಗೋಸ್ಕರ ಹಣ ಮತ್ತೊಂದನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಯೂಶಲಿ ನಿಮಗೆ ಶನಿಯ ಶುಭತ್ವವನ್ನು ಕೊಡೋದು ಕಡಿಮೆ ಮಾಡುತ್ತೆ. ಇವೆಲ್ಲ ಕೂಡ ನಿಮಗೆ ಇಟ್ಸ್ ಎ ವೆರಿ ವೆರಿ ಸಿಂಪಲ್ ರೆಮಿಡೀಸ್. ಮಕರ ರಾಶಿ ಹಾಗೆ ಕುಂಭರಾಶಿ, ಬೇರೆ ರಾಶಿಯವ್ರಿಗೆ ಅಪ್ಲೈ ಆಗೋಲ್ಲ, 200% ಅಪ್ಲಿಕಬಲ್ ಆಗುತ್ತೆ. ನಾನು ಏನೇನು ಕೊಟ್ಟಿದ್ದೀನೋ, ಮೇಷ ಟು ವೃಶ್ಚಿಕ, ವೃಷಭ ಟು ತುಲಾ, ಮಿಥುನ ಟು ಕನ್ಯಾ, ಹಾಗೆ ಧನುರಿಂದ ಮೀನ, ಮಕರದಿಂದ ಕುಂಭ, ಇವೆಲ್ಲರೂ ಕೂಡ ನಿಮಗೆ ಯಾವ ಗ್ರಹ ಅಶುಭವಾಗಿದೆಯೋ ಈ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ನೀವು ಮಾಡಿಕೊಳ್ಳಿ. ಇಂಥ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು, ನಿಮ್ಮ ಫೇಸ್ಬುಕ್, ಟ್ವಿಟರ್ಸು, ಮತ್ತೊಂದು ಎಲ್ಲೆಲ್ಲಿದೆಯೋ ಅಂತ ಶೇರ್ ಮಾಡಿ. ಖಂಡಿತವಾಗಿ ನಿಮ್ಮ ಮ್ಯಾಕ್ಸಿಮಮ್ ಅಭ್ಯುದಯಕ್ಕೋಸ್ಕರ ತುಳಸಿ ಚಾನಲ್ ಇದೆ. ನಿಮ್ಮೆಲ್ಲರ ಸಹಕಾರದ ಮೇಲೆಗೆ ನಮಗೆ ಇನ್ನಷ್ಟು ಶುಭವಾಗ್ತದೆ ಅಂತ ನಾವು ನಂಬಿಕೊಂಡಿದ್ದೇವೆ. ಖಂಡಿತ ನಿಮ್ಮೆಲ್ಲರ ಸಹಕಾರ ಸಿಗ್ತದೆ. ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಾನು ಕೊಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.